ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಲ್ ಮಾಡ್ತಾಯಿದ್ದೀನಿ. ಇವಾಗ ಕ್ರಿಸ್ಮಸ್ ತಿಂಗಳಲ್ವ, ಕ್ರಿಸ್ಮಸ್ ಹಬ್ಬ ಬಂತು. ಆ ಹಬ್ಬಕ್ಕೆ ಇದು ತುಂಬ ವಿಶೇಷವಾಗಿರುತ್ತೆ. ಫಸ್ಟ್ ನಾನು ಇಲ್ಲಿಗೆ 1 ಕಪ್ ಸಕ್ಕರೆ ತಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಅದ್ರ ಜೊತೆನೇ ಏಲಕ್ಕಿ 2 ರಿಂದ 3 ಏಲಕ್ಕಿ ಇಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ರೆಸಿಪಿಗೆ ಏಲಕ್ಕಿ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದಕ್ಕೋಸ್ಕರ ನಾನು ಪೌಡ್ರ್ ಮಾಡ್ಕೊಳ್ಬೇಕಾದ್ರೆ ಸಕ್ಕರೆ ಜೊತೆನೇ ಮಿಕ್ಸ್ ಮಾಡಿದ್ದೀನಿ. ನೀವಿಲ್ಲಿ ಇವಾಗ ನೋಡ್ತಾ ಇರ್ಬೋದು, ಸಕ್ಕರೆ ಪೌಡ್ರ್ ಆಗಿದೆ. ಅದನ್ನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. 1 ಕಪ್ ಸಕ್ಕರೆ ತಗೊಂಡಿದ್ದೆ, ಅದೇ ಬೌಲಲ್ಲಿ ನಾನು ಇವಾಗ 2 ಕಪ್ ಮೈದಾ ತಗೊಳ್ತಾ ಇದ್ದೀನಿ. ಸಮಾನ ಅಳತೆಯಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಲ್. ಅದಕ್ಕೋಸ್ಕರ ನಾನು ಒಂದೇ ಕಪ್ ಅಳತೆಯಲ್ಲಿ 1 ಕಪ್ ಸಕ್ಕರೆ 2 ಕಪ್ ಮೈದಾ ತಗೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪ ನಾವು ಅರ್ಧ ಕಪ್ ಅಷ್ಟು ತುಪ್ಪ ತಗೊತಾ ಇದ್ದೀನಿ. ಅದನ್ನು ಬಿಸಿ ಮಾಡ್ಕೋಬೇಕು. ತುಪ್ಪ ನಾವು ಎಷ್ಟು ಬೇಕಾದ್ರೂ ಹಾಕ್ಬೋದು, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ನಾನು ಇವಾಗ ಇಲ್ಲಿ ಅರ್ಧ ಕಪ್ ಅಷ್ಟು ತುಪ್ಪ ತಗೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇವು ಮೈದಾ ಸಕ್ಕರೆ ಪುಡಿ ಎಲ್ಲ ಮಿಕ್ಸ್ ಮಾಡಿದ್ನಲ್ವ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ತುಪ್ಪನ ಈ ರೀತಿ ಬಿಸಿ ಮಾಡಿ ಹಾಕೋದ್ರಿಂದ ಕಲ್ ತುಂಬ ಮೆದುವಾಗಿ ಕರುಮ್ ಅಂತ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಇದು ಸ್ವೀಟ್ ಅಲ್ವಾ, ಅದಕ್ಕೋಸ್ಕರ ನಾವು ತುಪ್ಪ ಎಷ್ಟು ಬೇಕಾದ್ರೂ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ತುಪ್ಪನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಬಿಸಿ ಇದೆ ಅಲ್ವ, ಅದರಿಂದ ನಾನು 1 ಸ್ಪೂನ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮೈದಾ ಹಿಟ್ಟು ಮತ್ತು ಸಕ್ಕರೆ ಪುಡಿ ಮಿಕ್ಸ್ ಮಾಡಿದಲ್ವ, ಅದೇ ರೀತಿ ಇವಾಗ ತುಪ್ಪನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕಲ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಸ್ಟೋರೇಜ್ ಸಹ ಮಾಡಿ ಇಟ್ಕೋಬೋದು 1 ತಿಂಗಳು ತನಕ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಒಂದೇ ಹದದಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಮಾಡೋದ್ರಿಂದ 1 ತಿಂಗಳು ತನಕ ಸ್ಟೋರೇಜ್ ಮಾಡ್ಬೋದು. ಇವಾಗ ತುಪ್ಪ ತಣ್ಣಗಾಗಿದೆ. ಇವಾಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಕೈಯಲ್ಲಿ ಈ ಥರ ಉಂಡೆ ಮಾಡಿದ್ರೆ ಅದು ಉಂಡೆ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ 1 ಮೊಟ್ಟೆ ಸಹ ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಆಪ್ಷನಲ್ಲು, ಬೇಕಾದ್ರೆ ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು. ನಾನಿಲ್ಲಿ ಮೊಟ್ಟೆ ಸೇರಿಸ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಕಲಸೋಕ್ಕೋಸ್ಕರ ನೀರು ತಗೊಂಡಿಲ್ಲ, ಹಾಲು ತಗೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯ್ದಿದೆ ಮತ್ತು ತಣ್ಣಗೂ ಸಹ ಆಗಿದೆ. ನಾನು ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ಕಲಿಸ್ತಾ ಇದ್ದೀನಿ. ಒಂದೇ ಸತಿ ಹಾಲನ್ನ ಹಾಕ್ಕೊಂಡ್ರೆ ಗಂಟಾಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಲು ತಗೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಮೆತ್ತವಾಗಿ ಚೆನ್ನಾಗಿ ಕಲಸಿ 10 ನಿಮಿಷ ಬಿಡಬೇಕು. ಈ ರೀತಿ ಅದಕ್ಕಿದ್ರೆ ಸಾಕು ನಾವು ಕಲಸಿರೋವಂಥ ಹಿಟ್ಟು. ಇವಾಗ 10 ನಿಮಿಷ ನೆನೆಯೋಕ್ಕೋಸ್ಕರ ಬಿಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ಆಗಿದೆ. ಇವಾಗ ಈ ಥರ ಜಾಮೂನ್ ಥರ ಸಣ್ಣ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ. ಇದೆಲ್ಲ ಉಂಡೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ, ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಕಡೆ ಎಣ್ಣೆ ಕಾಯೋಕ್ಕಿಡೋಣ. ಇವಾಗ ನಾನು ಗ್ಯಾಸ್ ಹಚ್ಚಿಬಿಟ್ಟು ಎಣ್ಣೆ ಕಾಯೋಕ್ಕೋಸ್ಕರ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಬಿಡ್ತೀನಿ. ಅಷ್ಟೊತ್ತಿಗೆ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಫೋರ್ಕ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸರಿಬಿಟ್ಟು, ನಾವು ಜಾಮೂನ್ ಥರ ಉಂಡೆ ಮಾಡಿದ್ದಲ್ವ, ಅದನ್ನು ಇದ್ರ ಮೇಲಿಟ್ಟು ಈ ಥರ ಪ್ರೆಸ್ ಮಾಡಬೇಕು ನಿಧಾನಕ್ಕೆ. ಮತ್ತು ಈ ಥರ ರೋಲ್ ಮಾಡ್ಕೊಬಂದರೆ ಕಲ್ ಶೇಪು ರೆಡಿ ಆಗುತ್ತೆ. ತುಂಬ ಈಸಿ. ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಈ ಶೇಪಲ್ಲಿ ಎಲ್ಲ ರೆಡಿಯಾಗಿದೆ. ಇವಾಗ ಎಣ್ಣೆ ಬಿಸಿಯಾಗಿದೆ, ನೋಡೋಣ ಬನ್ನಿ. ಎಣ್ಣೆ ಬಿಸಿಯಾಗಿರೋದಕ್ಕೆ ನಾವು ಇದನ್ನು ಒಂದೊಂದೇ ಹಾಕಿ ಕಡಿಮೆ ಉರಿಯಲ್ಲೇ, ಸಣ್ಣ ಉರಿಯಲ್ಲೇ, ಆದಷ್ಟು ಕಡಿಮೆ ಫ್ಲೇಮಲ್ಲೇ ಕರಿಬೇಕು. ಒಳಗಡೆ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ನಾನು ಒಂದೊಂದೇ ಬಿಡ್ತಾ ಇದ್ದೀನಿ ಎಣ್ಣೆಗೆ. ಕ್ರಿಸ್ಮಸ್ ಹಬ್ಬ ಬಂತಲ್ವ, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ಇದು ಕ್ರಿಸ್ಮಸ್ ಹಬ್ಬಕ್ಕೆ ತುಂಬ ಫೇಮಸ್ ಆದ ಸ್ವೀಟ್ ರೆಸಿಪಿ.
ಬಿಸಿಯಾಗಿರೋ ಎಣ್ಣೆಗೆ ನಾನು ಕಲ್ ಮಾಡಿಟ್ಕೊಂಡಿದ್ನಲ್ವ ಅದನ್ನೆಲ್ಲ ಬಿಟ್ಟಿದ್ದಾಗಿದೆ. ಈಗ ಕಡಿಮೆ ಉರಿಯಲ್ಲೇ ಇದನ್ನು ಬೇಯಿಸ್ತಾ ಇದ್ದೀನಿ. ಮತ್ತು ಇದು ಸ್ಪೂನ್ ಸಹಾಯದಿಂದ ಟರ್ನ್ ಮಾಡಬೇಕು. ಇದನ್ನು ಸ್ಪೂನ್ ಸಹಾಯದಿಂದ ಟರ್ನ್ ಮಾಡೋದ್ರಿಂದ ಇದು ಬಿಟ್ಕೊಳ್ಳಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಸ್ಪೂನ್ ಸಹಾಯದಿಂದ ಟರ್ನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾವು ಯಾವ ರೀತಿ ಶೇಪ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ. ನಾವು ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕರಿಬೇಕು. ಈಗ ಬಿಸಿ ಬಿಸಿಯಾದ ಕಲ್ ರೆಸಿಪಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.